ಬೆಂಗಳೂರಿನ ಹೆಣ್ಣೂರಿನ ಸಮಾಜ ಸೇವಕರು ಈಸ್ಟರ್ನ್ ಡ್ರೀಮ್ಸ್, ವಿಎಸ್ ಪ್ರಾಪರ್ಟೀಸ್, ಎಸ್ಎಂಟಿ ಟ್ರಾವೆಲ್ಸ್, ಆರ್ಆರ್ ಗೌಡ ಪ್ರೊಡಕ್ಷನ್ ಮತ್ತು ಆರ್ಆರ್ ಗೌಡ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು, ಜನನಾಯಕರು ಆದ ಎಚ್ಆರ್ ಸುರೇಶ್ ಗೌಡ ಅವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷವಾಗಿ ಆಚರಿಸಲಾಯಿತು. ನೂರಾರು ಶಾಲಾ ಮಕ್ಕಳಿಗೆ ಅಗತ್ಯವಿರುವ ಟೇಬಲ್ ಹಾಗೂ ಅಗತ್ಯ ವಸ್ತುಗಳನ್ನು ವಿತರಿಸಲಾಯಿತು. ಸಾವಿರಾರು ಬಡ ಜನರಿಗೆ ಕಂಬಳಿ, ವೃದ್ಧಾಶ್ರಮಕ್ಕೆ ಸಹಾಯ ಸಹಕಾರ ನೀಡಲಾಯಿತು. ಸಹಸ್ರಾರು ಅಭಿಮಾನಿಗಳು, ಸ್ನೇಹಿತರು, ಹಿತೈಷಿಗಳು ಎಚ್ಆರ್ ಸುರೇಶ್ ಗೌಡ ಅವರ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿದರು. ನನ್ನ ಬರ್ಡೇ ನಮ್ಮ ತಾತ ಅಜ್ಜಿ ನಮ್ಗೆ ಹೇಳ್ಕೊಟ್ಟಿರೋದು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ಬಿಟ್ಟು ಮಕ್ಕಳಿಗೆ ಟೇಬಲ್ಸು, ಡೆಸ್ಕು, ಬಡವರಿಗೆ ಕಂಬಳಿಗಳು, ಜಾಮಿಟ್ರಿ ಬಾಕ್ಸ್ ಎಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆಲ್ಲ ಇದು ಮಾಡ್ತಾಯಿದ್ದೀರಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ರಾಜಕೀಯ ಇಲ್ಲ. ನಾವು ರಾಜಕೀಯನೂ ಮಾಡಲ್ಲ, ನಾವು ಬಿಸ್ನೆಸ್ ಅಷ್ಟೇ. ಸರ್, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಿ ಬಯಸ್ತಾರೆ ಸರ್? ನನಗೆ ಅಭಿಮಾನಿಗಳಿಗಿಂತ ನನ್ನ ಅಣ್ಣ ತಮ್ಮಂದಿರಿದ್ದಂಗೆ ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ ವರ್ಷನೂ. ನನಗೆ ಅದು ಖುಷಿ ಆಗ್ತದೆ. ನಮ್ಮೂರು ಗ್ರಾಮಸ್ಥರು ನನಗೆ ಆಚೆ ಕಡೆ ಇರೋ ಸುಮಾರು ಜನ ಹೊರಗಡೆ ಇರೋರೆಲ್ಲ ಬಂದು ಇವತ್ತು ವಿಶ್ ಮಾಡಿ ನಂಗೆ ಖುಷಿ ಆಯಿತು. ಅಂದರೆ ನನ್ನ ಅಣ್ಣ ತಮ್ಮಂದಿರು ಜನ ನನ್ನ ಎಲ್ಲ ಕಡೆ ಇದ್ದಾರೆ ಅಂತ ತುಂಬ ಖುಷಿ ಪಡ್ತೀನಿ ಸರ್. ನಿಮ್ಮದು ಪ್ರೊಡಕ್ಷನ್ ಸಹಿತ ಇದೆ, ಫಿಲ್ಮ್ ಪ್ರೊಡಕ್ಷನ್? ಹೌದು, ನಂದು ಆರ್ಆರ್ ಗೌಡ ಪ್ರೊಡಕ್ಷನ್ಸ್ ಇದೆ, ಆರ್ಆರ್ ಗೌಡ ಚಾರಿಟೇಬಲ್ ಟ್ರಸ್ಟ್ ಇದೆ. ಇದೆಲ್ಲ ಓನ್ ನಮ್ಮದು. ನಾವು ಯಾರೇ ಹತ್ರನೂ ಇದು ಮಾಡಲ್ಲ. ನಮ್ಮ ಓನ್ ಸಂಪಾದನೆ ಮಾಡಿದ್ರಲ್ಲಿ ಇದು ನಾವು ಖರ್ಚು ಮಾಡ್ತಾಯಿದ್ದೀವಿ ಸರ್. ಯಾವ ಫಿಲ್ಮ್ ರಿಲೀಸ್ ಆಗುತ್ತೆ ಸರ್? ಇವಾಗ ತಾನೇ ಎಲ್ಲ ಇದು ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಇಲ್ಲೇ ಇದ್ದಾರೆ. ಅವರು ಎಲ್ಲ ಇವತ್ತಿಂದೆಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಇದು ಮಾಡ್ತಾಯಿದ್ದಾರೆ. ಕಾದಲ್ ಫಿಲಮ್ ಮಾಡ್ತಾಯಿದ್ರಿ. ಒಳ್ಳೆ ಲವ್ ಸ್ಟೋರಿ ಚೆನ್ನಾಗಿದೆ. ಕಾದಲ್ ಪ್ಯೂರ್ ಲವ್ ಸ್ಟೋರಿ. ಭಾವನೆಗಳ ಭಾಷೆಗೆ ಮೌನವೆಂಬ ಲಿಪಿಯ ಪ್ರೇಮಿ ಅನ್ನೋದು ಆ ತಿರುಳಲ್ಲೇ ಆ ಕತೆ ಅಡಗಿದೆ. ಇದು ಈ ವರ್ಷ ರಿಲೀಸಿಗೆ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಪ್ರೀ ಪ್ರೊಡಕ್ಷನ್ಸ್ ಎಲ್ಲ ಆಗಿದೆ, ಸಾಂಗ್ಸ್ ಎಲ್ಲ ರೆಡಿ ಆಗಿದೆ. ಏನಿದ್ರು ಶೂಟಿಂಗ್ ಹೋಗೋದೇ ನಮ್ಮದೊಂದು ಪೆಂಡಿಂಗ್ ಇರೋದು. ಅದು ಶೂಟಿಂಗ್ ಸ್ಟಾರ್ಟ್ ಆಯ್ತು ಅಂದರೆ ಒಂದೇ ಶೂಟಲ್ಲಿ ಶೂಟ್ ಮುಗಿಸಿ ನಾವು ರಿಲೀಸಿಗೆ ಪ್ಲ್ಯಾನ್ ಮಾಡ್ತೀವಿ. ಬ್ಯಾಂಗ್ಳೂರು ಒಂದು 70% ಬ್ಯಾಂಗ್ಳೂರು ಇದೆ, 30% ನಾರ್ತ್ ಕರ್ನಾಟಕ ಪ್ಲ್ಯಾನಿಂಗಲ್ಲಿದೆ. ವಿಜಯಪ್ರಿಯಾ ಅಂತ. ಸುಜಯ್ ಶೆಟ್ಟಿ ಗೋಕರ್ಣ, ಶ್ರೀ ಮಂಜುನಾಥ ನ್ಯೂಸ್, ಬೆಂಗಳೂರು.